ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಡಿಸಿಎಂ ಕೊಟ್ಟು ಬೇರೆ ಯಾರು ಡಿಸಿಎಂ ಕೊಡಬಾರ್ದು ಅಂತ ಇದು ಮಾಡಿದ್ರು ಸರ್. ಮೊದಲೇ ಅದು ಏನಾಗಿದ್ದು ಅಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನಾಗಿದೆ ಯಾರಿಗಪ್ಪ ಗೊತ್ತು. 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಸರ್. ನಾನು ಹೇಳೋದು, ನಾನು ಪದೇ ಪದೇ ಹೇಳ್ತಾ ಇರೋದು, ಈ ನಾಯಕನ ಆಯ್ಕೆ ವಿಚಾರದಲ್ಲಿ ದೆಹಲಿನಲ್ಲಿ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ KC ವೇಣುಗೋಪಾಲ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರು ಹೇಳಿದ್ದು ಏನು ಹೇಳಿದರು, ಸಿದ್ದರಾಮಯ್ಯ ವಿಲ್ ಬಿ ದಿ ಲೀಡರ್ ಅಂಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಎರಡನೇದು ಹೇಳಿದ್ದೇನು, DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM. ಥರ್ಡ್ ಇಶ್ಯೂ ಏನು, DK ಶಿವಕುಮಾರ್ ವಿಲ್ ಕಂಟಿನ್ಯೂ ಆಸ್ ಫಸ್ಟ್ ಟೈಮ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ ಹೇಳಿದರು. ಅದನ್ನು ಅವ್ರಿಗೆ ಜ್ಞಾಪಿಸಿದೆ ಅಷ್ಟೇ, ನಮ್ದೇನು ಹೊಸದೇನ, ನನ್ನ ಡಿಮ್ಯಾಂಡ್ ಅಲ್ಲ, ಅವ್ರು ಅವತ್ತು ಹೇಳ್ದಂಥದ್ದು. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಚೇಂಜ್ ಆಗಬೇಕು ಅಂತ ಅವ್ರು ಹೇಳಿದ್ದಪ್ಪ, ನಾನು ಚೇಂಜ್ ಆಗಬೇಕು ಅಂತ ನಂದೇನು ಒತ್ತಾಯ ಇಲ್ಲ, ಅವ್ರು ಹೇಳಿದ್ದು ಹೇಳಿದೆ ಅಷ್ಟೇ. DCM ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಬಣ ಅಥವಾ ಅವರ ಆಪ್ತವಲಯದವರು ಈ ತರ ಬೇಕಂತೇಳಿ ಪದೇ ಪದೇ ಆ ವಿಚಾರ ಮೇಲೆ ತರಿಸಿದ್ದಾರೆ. ಇದ್ರಲ್ಲಿ ಬಣ ರಾಜಕಾರಣ ಎಲ್ಲಪ್ಪ ಐತೆ, ಎಲ್ಲರೂ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದ್ಮೇಲೆ ಬಣ ಎಲ್ಲಿ ಬಂತು? ನೀವು ಯಾವಾಗಲೂ ಸಿದ್ದರಾಮಯ್ಯ ಪರನೇ ಮಾತಾಡ್ತೀರಾ, DK ಶಿವಕುಮಾರ್ ಯಾರ ಪರ ಮಾತಾಡೋದಿಲ್ಲ. ಸಿದ್ದರಾಮಯ್ಯ ಬಣ ಅಂತ ಗುರುಸ್ಕೊಂಡಿದ್ದೀರಾ? ನಾನೇನು ಗುರುತಿಸ್ಕೊಂಡಿಲ್ಲ, ಅವ್ರು ಗುರುಸಿದ್ರೆ ನಾನೇನು ಮಾಡೋಕ್ಕಾಗ್ತದೆ? ಸ್ವಾಮೀಜಿ ಅವ್ರ ವಿಚಾರಕ್ಕೆ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಅವರಿಗೆ ನಿಮ್ಗೆ 10 ಎಕರೆ ಜಮೀನು ಕೊಟ್ಟು ಮಠನೂ ಮಾಡ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಪರಿಶೀಲನೆ ಮಾಡ್ತೀನಿ. ಯಾಕೆಂದ್ರೆ ಸುಲಭನ ಜೀವನ ಮಾಡೋ ಮಾರ್ಗ ತೋರಿಸಿದಾರೆ ಅವರು, ಅವ್ರಿಗೆ ಅಭಿನಂದನೆಗಳು. ಸ್ವಾಮೀಜಿಗಳ ಸುಲಭವಾಗಿ ಜೀವನ ಮಾಡ್ತಿದ್ದಾರೆ ಅಲ್ಲಪ್ಪ, ಎಲ್ಲ ಸ್ವಾಮಿಗಳು ಅಲ್ಲ ರೀ, ನೀವು ಸರಿ ಎಲ್ಲ ಸ್ವಾಮಿಗಳು ಸ್ವಾಮಿಗಳಾಗ್ತೀನಿ ಅಂತ ರಾಜಕಾರಣಿಗಳು ಬರ್ತಾರ? ಹಂಗೇನೆ ಎಲ್ಲದರಲ್ಲೂ ಇದ್ದಿರ್ತವೆ, ವ್ಯತ್ಯಾಸಗಳು ಇರ್ತವೆ. ಅವರು ಸ್ವಾಮಿಗಳು ನನಗೆ ಒಳ್ಳೆ ಸಲಹೆ ಮಾಡಿದ್ದಾರೆ, ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದೀನಿ. ಇನ್ನೇನಾಗಬೇಕು? ಕೆಪಿಸಿಸಿ ಅಧ್ಯಕ್ಷರು ಏನು ಅಧ್ಯಕ್ಷರು ಏನು ಅಧ್ಯಕ್ಷ ಸ್ಥಾನ ಸರ್ ಏಕೆ ಸಿಗ್ಬಾರ್ದ? ಆಸೆ ಸಿಗೋ ಆಶಯ ಇದೆ. ಈಗ ನೋಡ್ರಪ್ಪ, ಎಲ್ಲ ರಾಜಕೀಯದಲ್ಲಿ ಯಾವುದೇನು ಬೇಕಾದ್ರೂ ನಡೀಬೋದು, ಗೊತ್ತಾಯ್ತಾ? ದೇವೇಗೌಡರು ಪ್ರಧಾನಮಂತ್ರಿ ಆಗ್ತದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಇಲ್ಲಿಂದ ಡೆಲ್ಲಿಗೆ ಹೋಗುವಾಗ, ಗೊತ್ತಾಯ್ತಾ? ಅದಕ್ಕೆ ರಾಜಕಾರಣದಲ್ಲಿ ಏನು ನಡೆದ್ರೂ ಕೂಡ ಪವಾಡಗಳು ನಡೀತಾ ಇರ್ತವೆ. ಅದರಿಂದ ಅದೇ ಯಾವುದಾಗೋದಿಲ್ಲ ಅಂತಕ್ಕಂಥದ್ದಲ್ಲಿ ಯಾವುದಾಗುತ್ತೆ ಅಂತಕ್ಕಂಥದ್ದಲ್ಲಿ ಯಾವುದನ್ನು ಕೂಡ ನಿಖರವಾಗಿ ರಾಜಕಾರಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿ, ನೀವು ರಾಜಕಾರಣದಲ್ಲಿ ಮತ್ತೆ ಯಾವ ಮಹದಾಸೆ ಇಲ್ಲ ನಮಗೆ? ನಮ್ದೇನಿಲ್ಲ. KPCC ಅಧ್ಯಕ್ಷ ಆಗುವಂತ ಆಸೆ ನಿಮ್ಗಿದೆ? ಅಲ್ಲಪ್ಪ, ಯಾರಾದರೂ ಮಂತ್ರಿಗಳು ಆಗೋರು ಇಷ್ಟ ಇದ್ರೆ ನನಗೆ ಇಷ್ಟ ಇದೆಯಪ್ಪ ಅಂತ ಹೇಳಿದ್ದೀನಿ. ಮಂತ್ರಿ ಕೆಲಸ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನು ಹೇಳಬೇಕು? ಯಾರು ಮಂತ್ರಿ ಕೆಲಸ ಬಿಟ್ಟು KPCC ಅಧ್ಯಕ್ಷ ಆಗ್ತಾರೆ? ಯಾರನ್ನ ಆಗೋದಿಲ್ಲ. ನಾನು ಬಿಡ್ತೀನಿ, ರಾಜೀನಾಮೆ ಕೊಡ್ತೇನೆ, ಗೊತ್ತಾಯ್ತಾ? ಯಾವಾಗ ಆಗ್ಬೋದು ಸರ್ ಈಗ ಬದಲಾವಣೆ? ಯಾವಾಗ ಆಗ್ತವೆ ಅನ್ನೋದು ಅದೆಲ್ಲ ನಿರ್ಣಯ ಅಲ್ಲಿ ಮೇಲ್ಗಡೆ ಆಗ್ತವ್ರಿ, ಅದು ನಿಖರವಾಗಿ ಹೇಳಕ್ಕಾಗತ್ತೇನಪ್ಪ? ಎಲ್ಲ ಒಂದ್ ಕಡೆ ಆಸನಕ್ಕೆ ನೀವೇ ಕರೆಕ್ಟ್ ಅನ್ನುವಂತ ರೀತಿಯಾಗಿ ಸಿದ್ದರಾಮಯ್ಯ ಅವರು ಕೊಟ್ಟರು ಲವ್ ಸ್ಟೋರಿನ, ಒಂದ್ ಕಡೆ ಅದೇ ಸಚಿವ ಸ್ಥಾನನೇ ಮುಂದುವರಿಸಬಹುದೇನೋ ಅಂತ. ನನಗೆ ನೋಡಪ್ಪ, ಯಾವ ಅಧಿಕಾರನೂ ಕೂಡ ನಾನು ಅಂಟ್ಕೊಳ್ಳೋನಲ್ಲ. ಎಷ್ಟು ದಿವಸ ಅಧಿಕಾರ ಇರುತ್ತೆ ಅಷ್ಟು ದಿವಸ ಆ ಸ್ಥಾನದಿಂದ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಬಹುದಾಗಿತ್ತು, ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಅಧಿಕಾರ ಬಂದ ಕ್ಷಣಕ್ಕೆ ಸ್ವಾರ್ಥಕ್ಕೆ ನಾನು ಬಳಸ್ಕೊಳ್ಳೋದಿಲ್ಲ. ಜನರಿಗೆ, ಸಮುದಾಯಕ್ಕೆ ಏನೆಲ್ಲ ಅಲ್ಲಿಂದ ನ್ಯಾಯ ದೊರಕಿಸ್ಕೊಡ್ಬಹುದಾಗಿದೆಯೋ ಆ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು, ಯಾವುದು ಏನೇ ಒತ್ತಡಗಳು ಏನೇ ವಿಚಾರಗಳು ಬಂದರೂ ಕೂಡ ನಾನು ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ಯಾವತ್ತೂ ಹಿಂದೆ ಹೋಗೋದಿಲ್ಲ. ಸರಿ.